15 ಬಿಲ್ ಪಾಸ್ ಮಾಡಿಕೊಟ್ಟಿದ್ದೀರಿ. ರಾತ್ರಿ 10 ಗಂಟೆ ಅಂದ್ರೆ 10 ಗಂಟೆ ಹೇಳ್ದಂಗೆ ಕೇಳಿದಿರಿ. ಈಗ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ನೀವು ಕೊಡಬಹುದು ಅಂತ ಇದೆ. ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ನಲ್ಲಿ ತುರ್ತಾಗಿ ಸ್ಟೇಟ್ಮೆಂಟ್ ಸಿಎಂ ಅಂತ ಅವ್ರಿಗೆ ಕೊಡ್ತೀರಿ. ಸಿಎಂ ಬೇಕಾಗಿಲ್ಲ, ಡಿ ಕೆ ಶಿವಕುಮಾರೇ ಸಿಎಂ. ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಕೂಡ ಕೇಳಿದ್ದೀರಿ. ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಮುಚ್ಚಿಡ್ತಾ ಇದೆ ಅಂತ ಭಯ ಇದಕ್ಕೆ, ಏನು ಭಯ ಇದಕ್ಕೆ? ವಿರೋಧ ಪಕ್ಷದ ನಾಯಕರು 4 ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ತಯಾರಿಲ್ಲ ಅಂದ್ರೆ ಏನು ಅದಕ್ಕೆ ಉತ್ತರ ಆಮೇಲೆ ಕೊಡ್ಲಿ ರೀ. ಪ್ರಶ್ನೆ ಕೇಳಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಪ್ರಶ್ನೆ ಕೇಳ್ತೀರಿ, ಉತ್ತರ ಆಮೇಲೆ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ ಬೇಡ. ದಲಿತ ನಾಯಕರಿದ್ದಾರೆ, ಪರಮೇಶ್ವರ್ ದಲಿತ ನಾಯಕರಿದ್ದಾರೆ. ಪರಮೇಶ್ವರ್ ಬಿಚ್ಚಡದೇನೈತೆ ಅದರಲ್ಲಿ, ಮುಚ್ಚಡದೇನು ಇಲ್ಲ, ಎಲ್ಲ ಬಹಿರಂಗ ಆಗೋಯ್ತು. ಅವಕಾಶ ಕೊಡಿ ದಯಮಾಡಿ. ಒತ್ತಾಯಕ್ಕೆ ಒಳಗಾಗಬೇಡ್ರಿ. ದಯಮಾಡಿ ಒತ್ತಾಯಕ್ಕೆ ಒಳಗಾಗಬೇಡಿ. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ನವೆಂಬರ್ದಲ್ಲಿ ನೀವು ಮಂತ್ರಿಗಳು ಹೇಗೆ ಆಗ್ತೀರಿ? ಹೇಳಿ ಸರ್, ನೀವೇ ಹೇಳಿ. ನವೆಂಬರ್ದಲ್ಲಿ ಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಡ್ರಿ ಅವ್ರಿಗೆ. ತಾವು ಒಂದೇ ನಿಮಿಷ. ತಾವು ಅಧ್ಯಕ್ಷರೇ, ವಿಧಾನ ಪರಿಷತ್ಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಅಂತೀರಾ. ಅಲ್ಲಿವರೆಗೂ ಅವ್ರು ಹೋಗ್ಲಿ, ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು. ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ. ಅದಾದಮೇಲೆ ಅವ್ರು ಬಂದು ರಿಪ್ಲೈ ಮಾಡಲಿ. ನೋಡಿ, ಇದು ಭಾಳ ಜರೂರಾದಂಥದ್ದು, ದಲಿತರಿಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪೋ ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ. ಅದನ್ನ ನಾವು ಕೇಳ್ತಾ ಇದ್ದೀರಿ, ಈ ಪೀಠಕ್ಕೆ ಕೇಳ್ತಾ ಇದ್ದೀರಿ. ಸಂವಿಧಾನವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒನ್ ಸೈಡ್ ಆಗೋತೀರಾ. ನೀವು ಅಧ್ಯಕ್ಷರೇ, ಒನ್ ಸೈಡ್ ಮಾಡಬೇಡಿ. ನೀವು ಇದು ಒಳ್ಳೇದಲ್ಲ. ಇದು ಬೇಡ. ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ ನಾವು. ಚರ್ಚೆನೇ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಇದರಲ್ಲಿ ಚರ್ಚೆ ಮಾಡೋದೇನೈತೆ? ಈಗ ಅವರು 6% 5% ಅಂದ್ರು. ಯಾರು ಕೊಟ್ಟವ್ರೆ? ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅವ್ರು ಮಾಡ್ಕೊಳ್ತಾರೆ. ಕಂಟಿನ್ಯೂ ಮಾಡಿ ಅಧ್ಯಕ್ಷರೇ. ಆ ಸಮುದಾಯದ ಅಧ್ಯಕ್ಷರೇ ಜನ ಎಷ್ಟಿದ್ದಾರೆ? ಕಲಾಪಗಳನ್ನ ಕಂಟಿನ್ಯೂ ಮಾಡಿ ತಾವು. ಅಧ್ಯಕ್ಷರೇ ತಮ್ಮ ತೀರ್ಮಾನ ಅಂತಿಮ. ಅಧ್ಯಕ್ಷರೇ ತಮ್ಮ ತೀರ್ಮಾನ, ಬಿಡ ತೀರ್ಮಾನ ಅಂತಿಮ. ನಾವೆಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ. ಅಧ್ಯಕ್ಷರೇ, ನಾವು ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ. ನಿಮ್ಮದೇ ಕೆಲಸ. ಈಗ ನಾಗಮೋಹದ ವರದಿಯನ್ನು ನಾನು ಒಪ್ಪಿದ್ದೇವೆ. ನಾವು